ಮನೇಲಿ ದೊಡ್ಡೋರು ರಾತ್ರಿ ಕಸ ಗುಡಿಸಬಾರದು ಅಂತಾರಲ್ಲ, ಏಕಂತೆ? ಪೊರಕೆ ಎಂಬುದು ಪ್ರತಿ ಮನೆಯಲ್ಲೂ ಕಂಡುಬರುವ ವಸ್ತು. ಪೊರಕೆ ಮನೆಯನ್ನು ಸ್ವಚ್ಛಗೊಳಿಸಿದರೂ ಹಿಂದೂ ಧರ್ಮದಲ್ಲಿ ಇದನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅದನ್ನು ಪೂಜಿಸುವ ಸಂಪ್ರದಾಯವೂ ಇದೆ. ಪೊರಕೆಗೆ ಸಂಬಂಧಿಸಿದ ನಂಬಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. 1. ಪೊರಕೆಗೆ ಸಂಬಂಧಿಸಿದ ನಂಬಿಕೆ ಮತ್ತು ಸಂಪ್ರದಾಯಗಳು ಇವು. ಪೊರಕೆಯನ್ನು ಮನೆ ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ಪೊರಕೆ ಸರಳ ವಸ್ತುವಿನಂತೆ ಕಾಣಿಸಬಹುದು, ಆದರೆ ಹಿಂದೂ ಧರ್ಮದಲ್ಲಿ ಇದಕ್ಕೆ ಸಂಬಂಧಿಸಿದ ಅನೇಕ ನಂಬಿಕೆ ಮತ್ತು ಸಂಪ್ರದಾಯಗಳು ಇದನ್ನು ವಿಶೇಷಗೊಳಿಸುತ್ತವೆ. ವಿಶೇಷ ಸಂದರ್ಭಗಳಲ್ಲಿ ಪೊರಕೆಗಳನ್ನು ಸಹ ಪೂಜಿಸಲಾಗುತ್ತದೆ. ಪೊರಕೆಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ವಾಸ್ತುವಿನಲ್ಲಿ ಹೇಳಲಾಗಿದೆ. ಪೊರಕೆಯನ್ನು ತಪ್ಪು ದಿಕ್ಕಿನಲ್ಲಿ ಅಥವಾ ತಪ್ಪು ರೀತಿಯಲ್ಲಿ ಇರಿಸಿದರೆ ನಾವು ಅದರ ಅಶುಭ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ಸಹ ಹೇಳಲಾಗುತ್ತದೆ. ಪೊರಕೆಗೆ ಸಂಬಂಧಿಸಿದ ನಂಬಿಕೆ ಮತ್ತು ಸಂಪ್ರದಾಯಗಳ ಬಗ್ಗೆ ಇನ್ನಷ್ಟು ತಿಳಿಯಿರಿ. 2ನೇದಾಗಿ, ಯಾವಾಗ ಮತ್ತು ಏಕೆ ಪೊರಕೆ ಪೂಜಿಸುತ್ತಾರೆ? ಕೆಲವು ಕಡೆ ದೀಪಾವಳಿ ಎಂದು ಪೊರಕೆಯನ್ನು ಪೂಜಿಸಲಾಗುತ್ತದೆ. ಹಿರಿಯರು ಇದರ ಹಿಂದಿನ ಸತ್ಯವನ್ನು ಮರೆಮಾಚಲಾಗಿದೆ ಎನ್ನುತ್ತಾರೆ. ಅವರ ಪ್ರಕಾರ ಪೊರಕೆ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತೆ, ಅಂದರೆ ಮನೆಯಿಂದ ನಕಾರಾತ್ಮಕ ವಸ್ತುಗಳನ್ನು ತೆಗೆದುಹಾಕುತ್ತೆ. ನಕಾರಾತ್ಮಕ ವಸ್ತುಗಳು ನಮ್ಮ ಮನೆಯಿಂದ ಹೊರಬಂದಾಗ ಮಾತ್ರ ಸಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆ. ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುವ ಮೂಲಕ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ. ಈ ಆಲೋಚನೆಯನ್ನು ಗಮನದಲ್ಲಿಟ್ಟುಕೊಂಡು ದೀಪಾವಳಿಯಂದು ಪೊರಕೆ ಪೂಜಿಸುವ ಸಂಪ್ರದಾಯವಿದೆ. 3ನೇದಾಗಿ, ರಾತ್ರಿಯಲ್ಲಿ ಕಸ ಗುಡಿಸಬಾರದೇಕೆ? ಹಳೆಯ ನಂಬಿಕೆಗಳ ಪ್ರಕಾರ ಪೊರಕೆಯನ್ನು ರಾತ್ರಿಯಲ್ಲಿ ಉಪಯೋಗಿಸುವುದಿಲ್ಲ ಮತ್ತು ಅದನ್ನು ಉಪಯೋಗಿಸಿದ್ರೂ ಕಸ ಹೊರಗೆ ಎಸೆಯದೆ ಮನೆಯ ಮೂಲೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಇದರ ಹಿಂದಿನ ನಂಬಿಕೆಯೆಂದರೆ ರಾತ್ರಿಯಲ್ಲಿ ಕಸ ಗುಡಿಸುವ ಮೂಲಕ ಮತ್ತು ಕಸವನ್ನು ಎಸೆಯುವ ಮೂಲಕ ಮನೆಯ ಸಂತೋಷ ಮತ್ತು ಸಮೃದ್ಧಿ ಸಹ ಹೋಗುತ್ತದೆ. ಆದ್ದರಿಂದ ಹಾಗೆ ಮಾಡುವುದನ್ನು ತಪ್ಪಿಸಬೇಕು. ನಂಬಿಕೆಗಳ ಪ್ರಕಾರ ಪೊರಕೆಯನ್ನು ಎಂದಿಗೂ ನಿಂತಿರುವ ಭಂಗಿಯಲ್ಲಿ ಅಥವಾ ಗೋಡೆಯ ಬೆಂಬಲದ ಮೇಲೆ ಇಡಬಾರದು. ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದರ ಹಿಂದಿನ ನಂಬಿಕೆಯೆಂದರೆ ಪೊರಕೆಯನ್ನು ನಿಂತ ಸ್ಥಿತಿಯಲ್ಲಿ ಇಟ್ಟರೆ ಅದು ಹಣದ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಮನೆಯಲ್ಲಿ ನಕಾರಾತ್ಮಕತೆ ಹರಡಲು ಪ್ರಾರಂಭಿಸುತ್ತದೆ. ಈ ಕಾರಣಕ್ಕಾಗಿ ಪೊರಕೆಯನ್ನು ಎಂದಿಗೂ ನಿಂತಿರುವ ಭಂಗಿಯಲ್ಲಿ ಇಡಬಾರದು. 4ನೇದಾಗಿ, ಪೊರಕೆ ಮುರಿದರೆ ಏನು ಮಾಡಬೇಕು? ದೀರ್ಘಕಾಲದ ಬಳಕೆಯಿಂದಾಗಿ ಪೊರಕೆ ಮುರಿಯುತ್ತೆ. ಹಾಗಾಗಿ ಮುರಿದ ಪೊರಕೆಯನ್ನು ಅಶುಭವೆಂದು ಪರಿಗಣಿಸುವುದರಿಂದ ಅದನ್ನು ತಕ್ಷಣ ಮನೆಯಿಂದ ತೆಗೆದುಹಾಕಬೇಕು. ಅಲ್ಲದೆ ಸವೆತದ ಸಂದರ್ಭದಲ್ಲಿ ಅದರಿಂದ ನಕಾರಾತ್ಮಕ ಶಕ್ತಿ ಹೊರಬರಲು ಪ್ರಾರಂಭಿಸುತ್ತದೆ. ಇದು ನಮ್ಮ ಮನೆಯ ವಾಸ್ತುವಿನ ಮೇಲೆ ಪರಿಣಾಮ ಬೀರುತ್ತದೆ. 5ನೇದಾಗಿ, ಪೊರಕೆಯನ್ನು ಬಚ್ಚಿಡಬೇಕು ಎಂದು ಏಕೆ ಹೇಳುತ್ತಾರೆ? ಪೊರಕೆಗೆ ಸಂಬಂಧಿಸಿದ ಈ ನಂಬಿಕೆಯೂ ಇದೆ. ಅದನ್ನು ಬೇರೆಯವರ ಕಣ್ಣು ಬೀಳದಂತೆ ಬೇರೆ ಸ್ಥಳದಲ್ಲಿ ಇಡಬೇಕು. ಇದರ ಹಿಂದೆ ಒಂದು ಕಾರಣವೂ ಇದೆ. ಅವರ ಪ್ರಕಾರ ಇನ್ನೊಬ್ಬ ವ್ಯಕ್ತಿ ನಮ್ಮ ಮನೆಯ ಪೊರಕೆ ನೋಡಿದಾಗ ಅದರಿಂದ ಬರುವ ಶುಭ ಫಲಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಪೊರಕೆಯನ್ನು ಮರೆಮಾಡಬೇಕು. ಪೊರಕೆಯನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಕ್ಷಿಣ ದಿಕ್ಕಿನಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.